ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಬಹಳ ಮಸ್ತಾಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ಇದು ಅತ್ಯಂತ ಆರೋಗ್ಯಕರವಾದಂಥ ರೆಸಿಪಿ ಮತ್ತು ಯಾಕೆ ಈಸಿ ಅಂತಂದ್ರೆ ನೀವು ಮನೆಯೊಳಗೆ ಯಾವುದೇ ರೀತಿಯ ತರಕಾರಿ ಇಲ್ಲದಾಗ ಯಾವುದೇ ಒಂದು ಮಸ್ತಾಗಿರುವಂತಹ ರೆಸಿಪಿಯನ್ನು ಮಾಡಬೇಕು ಅಂತ ಅನ್ಕೊಳತ್ತಿದ್ರೆ ಒಂದು ಸುಲಭವಾಗಿರೋಂಥದ್ದು ರೀ, ಸ್ವಾದಿಷ್ಟಕರವಾಗಿರುವಂತಹ ರೆಸಿಪಿ. ಮೊದಲಿನ ಹಿರಿಯರೆಲ್ಲರೂ ಮಾಡ್ತಿದ್ದಂತಹ ರೆಸಿಪಿ ಇವತ್ತಿನ ವಿಡಿಯೋದಾಗ್ರಿ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವೀರ್ ಚೇಸಬಗು ಯೂಟ್ಯೂಬ್ ಚಾನಲನ್ನು ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ನೋಡಿ, ಇದಕ್ಕೆ ನೀವೇನು ತೊಗೋಬೇಕು ಅಂತಂದ್ರೆ ಒಂದು ಕುಕ್ಕರ್ದಾಗ 1/3 ಕಪ್ಪಷ್ಟು ಹೆಸರುಬೇಳೆ, 1/3 ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೊರಿ. ಇದಾದ ನಂತರ ಇದನ್ನೇನು ಮಾಡಿರಿ, ನೀರನ್ನು ಹಾಕಿ ಚಲೋ ಹೊತ್ನಂಗೆ ಒಂದು 2-3 ಸಲ ಈ ಎರಡು ಬೇಳೆಗಳನ್ನ ತೊಳೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹಂಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ನೀವು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರೊಳಗನ್ನ ಹಾಕಿರಿ. ಹಾಕಿದ ನಂತರ ಒಂದೀಟ ಅಡುಗೆ ಎಣ್ಣೆಯನ್ನು ಹಾಕಿರಿ, ಅರಿಶಿನ ಪುಡಿನೂ ಹಾಕೋದು ಮರ್ಯಾಕೆ ಹೋಗ್ಬೇಡಿ, ನೆನಪಿಟ್ಕೋರಿ. ಇಷ್ಟು ಮಾಡಿ ಚೆಂದಂಗೆ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟಿರಿ ಅಂತಂದ್ರೆ ಆಮೇಲೆ ಅದನ್ನು ಬೇಳೆನ ನೀವು ಕುದಿಯಾಕೆ ಇಡ್ಬೋದು ರೀ. ಇನ್ನು ನೆಕ್ಸ್ಟ್ ಒಂದು ಪ್ರಾರ್ಥನೆಗೆ ಏನು ಮಾಡಿರಿ ಅಂತಂದ್ರೆ ಇಲ್ಲಿ ನಾವು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ. 1 ಕಪ್ಪಷ್ಟು ಜೋಳದ ಹಿಟ್ಟು, ಹಾಗೆ 1/3 ಕಪ್ಪಷ್ಟು ಇಲ್ಲಿ ಈ ಕಡಲೆ ಹಿಟ್ಟು, ಹಾಗೆ ಒಂದೀಟ ಕೆಂಪು ಖಾರದ ಪುಡಿಯನ್ನು ನಾವು ಹಾಕಿದ್ದೀವಿ ರೀ. ಅದಾದ ನಂತರ ಒಂದು ಈಟ ಅಜ್ವಾನನ್ನು ಕೈಯಿಂದ ತಿಕ್ಕಿ ಹಾಕಿರಿ, ಇಲ್ಲ ಹಂಗೆ ಹಾಕಿರಿ ನಡೀತೈತಿ ರೀ. ಅದಾದ ನಂತರ ಒಂದು ಈಟ ಅರಿಶಿನ ಪುಡಿ, ಹಂಗೆ ಸ್ವಲ್ಪ ಉಪ್ಪನ್ನು ನಾವಿಲ್ಲಿ ಸೇರಿಸಿ ಈ ಹಿಟ್ಟನ್ನು ಚೆಂದಂಗೆ ಏನು ಮಾಡೋಣಪ್ಪ ಅಂತಂದ್ರೆ ಬರಬ್ಬರಿಯಾಗಿ ಡ್ರೈ ಮಿಕ್ಸ್ ಮಾಡೋರಿ. ಫಸ್ಟಿಗೆನ ಗೊತ್ತಾತ್ರಿ, ಈ ರೀತಿಯಾಗಿ ಅಂತ ನೀವು ಮಾಡ್ತೀರಿ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಸೇರಿಸ್ಕೊಂತ ಈ ಒಂದು ಹಿಟ್ಟನ್ನು ಕಲ್ಸಕ್ಕೆ ನೀವು ಚಾಲೋ ಮಾಡಬೇಕ್ರಿ. ಜೋಳದ ಹಿಟ್ಟಿನಿಂದ ಬಹಳ ಮಸ್ತಾಗಿರುವಂತಹ ಎಲ್ಲ ರೀತಿಯ ರೆಸಿಪಿಗಳನ್ನ ನಾವು ಈಗಾಗಲೇ ನಿಮಗೆ ತೋರಿಸಿದ್ವಿ. ಜೋಳದ ವಡಿ ಆಗಿರ್ಬೋದು ರೀ, ಹಾಗೆ ಕಡುಬು ಆಗಿರ್ಬೋದು ಅಂತ ಅದ್ರೊಳಗನ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ರೀ. ಎಲ್ಲ ಕಡುಬಿಗಿನ ಇದೊಂದು ಸ್ವಲ್ಪ ಬಹಳ ಚಲೋ ಅನಿಸ್ತೈತಿ, ತಪ್ಪಲಾರ್ದ ಟ್ರೈ ಮಾಡಿ. ಹಿಟ್ಟನ್ನೆಲ್ಲ ಚಲೋ ತಂಗಿ ನಾದಿದಾದ್ಮೇಲೆ ಒಂದು ಸಾಂದು ಉಳ್ಳಿ ತೊಗೊಂಡ ಬೆರಳಿಂದ ಬರೀ ಈ ರೀತಿಯಾಗಿ ಒತ್ತಿ ನೀವು ಒಂದೀಟ ಸಣ್ಣ ಬಟ್ಟಲ್ಗತ್ಲೆ ಮಾಡಿದ್ರೆ ಆಯ್ತು ರೀ. ಐತ್ರಿ, ನಾವು ನಿಮ್ಗೆ ಈ ಮೊದಲು ಬಟ್ಟಲ್ ಗಡಬನ್ನು ತೋರಿಸಿದ್ದೀವಿ, ಭಾಳ ಮಸ್ತಾಗಿ ತೋರಿಸಿದ್ದೀವಿ ರೀ. ಜೋಳ ಹಿಟ್ಟಿನಿಂದ ಬಹಳ ಮಸ್ತಾಗಿ ಬರೀ ನೀವು ನಾರ್ಮಲಾಗಿ ಅಥವಾ ಮಸಾಲೆಯುಕ್ತವಾಗಿ ಎರಡೂ ರೀತಿ ನಮ್ಮ ಚಾನಲ್ದಾಗ ಕಡುಬುಗಳದಾವು, ತಾವು ನೋಡಿಲ್ಲ ಅಂತಂದು ನೋಡ್ಕೊಂಡು ಬರ್ಬೋದು ರೀ. ಹಿಂಗೇನು ತೋರಿಸಿದ್ದೀವಲ್ಲ ಅದರಿಂದ ನಿಮ್ಗೆ ಎಷ್ಟಾಗ್ತಾವೋ ಅಷ್ಟೆಲ್ಲನೂ ನೀವು ಈ ರೀತಿಯಾಗಿ ತಯಾರು ಮಾಡಿ ಇಟ್ಕೊಳ್ಬೇಕ್ರಿ. ಗೊತ್ತಾತ್ರಿ? ಇನ್ನು ಮುಂದಕ್ಕೆ ಬರ್ರಿ. ಬೇಳೆ ನೀವು ಕುದಿಯಾಕೆ ಇಟ್ಟಿರ್ತಿರಲ್ಲ, ಆ ಬೇಳೆ ಎಲ್ಲ ಚಲೋ ತಂಗಿ ಕುದಿರ್ತಾವೆ. ನೀವೀಗೇನು ಮಾಡಬೇಕು, ಒಂದು ಬೀಟು ತೊಗೊಂಡು ಅಥವಾ ಒಂದು ಚಮಚ ತೊಗೊಂಡು ಅದನ್ನು ಗಾರ 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 ತಿರುಗಿಸಿದ್ರಿ ಅಂತಂದ್ರೆ ಎಲ್ಲ ಸಂಪಾಗಿ ಸುದ್ದ ಆಗ್ತೈತೆ ರೀ. ನೋಡಿ, ಇನ್ನು ಮುಂದಕ್ಕೆ ಒಂದು ಕಡಾಯಿದಾಗ ಎಣ್ಣೆಯನ್ನು ಕಾಯಿಕಿಟ್ಟು ಎಣ್ಣೆ ಕಾದಾದ್ಮೇಲೆ ಒಂದು 2-3 ಏನು ಮಾಡಿರಿ ಒಣ ಮೆಣಸಿಕಾಯಿ ಚಲೋ ಆಗ್ತಾವೆ, ಅವನ್ನ ಎಣ್ಣೆ ಒಳಗೆ ಫ್ರೈ ಮಾಡಿ ತಕ್ಕೊಂಡಿಟ್ಕೊರಿ. ಇನ್ನು ಅದಕ್ಕಾದಿರುವಂಥ ಎಣ್ಣೆ ಒಳಗೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಅವು ಚಟ್ಪಟ್ ಅನ್ನ ಕತ್ತು ಅಂತಂದ್ರೆ ನೀವು ಜೀರಿಗೆಯನ್ನು ಹಾಕಿ ಚರ್ರ ಮಾಡಿಸ್ಬೇಕು. ಅದಾದ ನಂತರ ಕರಿಬೇವನ್ನು ಹಾಕಿರಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನೀವು ಇಲ್ಲಿ ಸಣ್ಣಂಗೆ ಕಟ್ ಮಾಡಿ ಹಾಕ್ತಿರೋ ಜಜ್ಜಿ ಹಾಕ್ತಿರೋ ಅದು ನಿಮ್ಮ ಇಷ್ಟ, ಹಾಕಿರಿ. ಒಟ್ಟು ಮುಂದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋವನ್ನು ಕಟ್ ಮಾಡಿ ಇದ್ರೊಳಗನ ಹಾಕಿ ಒಂದೀಟವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತ ಇರಿ. ಗೊತ್ತಾತ್ರಲ್ಲ? ಈ ರೀತಿಯಾಗಿ ನೀವು ಟೊಮ್ಯಾಟೊ ಒಂದು ಸ್ವಲ್ಪ ಸಾಫ್ಟ್ ಮಾಡಿದ್ರೆ ಸಾಕ್ರಿ, ಚಲೋ ಆಗ್ತೈತಿ. ಈ ಒಂದು ರೆಸಿಪಿ ಕರೆನ ಚಲೋ ಆಗ್ತೈತಿ. ನೀವು ಎಂದು ತಿಂದಿರಲ್ಲ ಅಂತಂದ್ರೆ ತಿಂದು ನೋಡಿರಿ. ಆಮೇಲೆ ಇದ್ರೊಳಗೆ ಒಂದೀಟ ಉಪ್ಪನ್ನು ಹಾಕಿರಿ. ಆಮೇಲೆ ಈಗ ಅದನ್ನ ಉಪ್ಪು ಹಾಕ್ತಿದ್ಲ ನೋಡ್ಕೊಂಡು ಹಾಕಿರಿ, ಯಾಕಂದ್ರೆ ಮೊದಲು ಬೇರೆ ಹಾಕಿದೆವು. ಅದಾದ ನಂತರ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕಿರಿ. ಈ ಒಂದು ರೆಸಿಪಿ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ, ಮಹಾರಾಷ್ಟ್ರದ ಕಡೆ ಮಾಡ್ತಾರೆ. ಮತ್ತು ನೀವು ಬೇರೆ ಬೇರೆ ಎಲ್ರಿಗೆ ಗೊತ್ತಿದ್ರೆ ಅಥವಾ ನೀವು ಏನ್ರಿ ಬೇರೆ ಹೆಸರಿಂದ ಕರಿತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರ್ಯಾಕೆ ಹೋಗ್ಬೇಡಿ. ಇನ್ನು ಮುಂದಕ್ಕೆ ಇದ್ರೊಳಗೆ ಒಂದೀಟ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಕಿದ ನಂತರ ಇಷ್ಟ ಸಿಂಪಲ್, ಮತ್ತೇನು ಮಸಾಲೆಗಳು ಬೇಕಾಗಿಲ್ಲ ರೀ. ಆಮೇಲೆ ಕುದಿಸಿದಂತಹ ಬೇಳೆ ಏನಿತ್ತಲ್ಲ ಆ ಎಲ್ಲದನ್ನು ತೊಗೊಂಡು ಬಂದು ಇದ್ರೊಳಗೆ ಹಾಕೋಣ. ಆದರೆ ಅದಷ್ಟು ಅಲ್ರಿ, ಅದ್ರ ಜೊತೆ ನೀರನ್ನು ನೀವು ಹಾಕಬೇಕ್ರಿ. ಫಸ್ಟಿಗೆ ಒಮ್ಮೆ ಮಿಕ್ಸ್ ಕೊಡ್ರಿ ಇದನ್ನೆಲ್ಲ. ಅಂದ್ರೆ ಹಾಕಿದ ಕೆಂಪು ಖಾರದ ಪುಡಿ ಅದೆಲ್ಲ ಇತ್ತು ನೋಡ್ರಿ, ಅದೆಲ್ಲನೂ ಇಂದ ಚಲೋ ತಂಗಿ ಕೂಡ್ಕೊಂಡು ಆದ್ಮೇಲೆ ನಾವು ಇದಕ್ಕೆ ನೀರನ್ನು ಹಾಕೋಣ. ಜಾಸ್ತಿ ಸ್ವಲ್ಪ ಹಾಕೋಣ ಅಷ್ಟೇ ರೀ, ಯಾಕಂದ್ರೆ ಅವೆಲ್ಲ ಕಡಬ ಏನು ಮಾಡಿದ್ವಿ ನಾವು ಇದ್ರೊಳಗೆ ಕುದಿಬೇಕು. ಇಷ್ಟ ಆದ ನಂತರ ಅದನ್ನು ನೀವೇನು ಮಾಡಿರಿ, ಕುದಿಯಾಕ ಬೇಡ್ರಿ. ಒಂದು ಸ್ವಲ್ಪ ಕುದೀತೈತಿ ಅಂತೇಳಿ ನಿಮ್ಗೆ ಗೊತ್ತಾತಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಏನು ಮಾಡಿರಿ, ಲಿಡ್ ರೇ ಅಥವಾ ಒಂದು ಪ್ಲೇಟ್ ರೇ ಏನರೇ ಮುಚ್ಚಿರಿ, ಅಂದರೆ ಜಲ್ದಿ ಕುದಿಯಾಕೆ ಹತ್ತೈತಿ. ಒಂದು ಇಟ್ಟು ಕುದಿ ಬರಲಿ ಅಷ್ಟೇ, ಮತ್ತೇನೂ ಇಲ್ಲರಿ. ನೋಡಿ, ಇಷ್ಟ ಆದ್ಮೇಲೆ ಈಗ ಹೆಂಗಿದ್ರು ಈ ರೀತಿ ಪರ್ಫೆಕ್ಟಾಗಿ ಕುದಿ ಬರತೈತಿರಲ್ಲ, ಈಗ ನಾವು ಒಂದೊಂದು ಅವೆಲ್ಲ ಬಟ್ಲ ಏನಂತ ನೋಡ್ರಿ, ಅವನು ಎಲ್ಲಾನು ತೊಗೊಂಬಂದು ಇದ್ರೊಳಗೆ ಹಾಕ್ಬೇಕ್ರಿ. ಆಮೇಲೆ ನೆನಪಿಟ್ಕೋರಿ, ಹಾಕಿದ ಕೂಡಲೇ ಅವನು ಅಳಗಾಡ್ಸಕ್ಕೆ ಹೋಗಂಗಿಲ್ಲ. ಹಾಕಿದ ಮೇಲೆ ಒಂದು ಸ್ವಲ್ಪ ಅಂದ್ರೆ ಒಂದು 10-20 ಸೆಕೆಂಡ್ ಹಂಗೆ ಬಿಡ್ರಿ. ಅದಾದ್ಮೇಲೆ ನೀವು ಕೈಯಾಗ ಒಂದು ಚಮಚೆ ತೊಗೊಂಡು ನೀವು ಅಲ್ಲಿ ಆ ಕಡೆ ಮಾಡಿದ್ರಿ ಅಂತಂದ್ರೆ ಅವು ಭಾಳ ಮಸ್ತಾಗಿ ತಯಾರಾಗ್ತಾವ್ರಿ. ಇದ್ರೊಳಗೆ ಒಂದು 5-6 ನಿಮಿಷ ಕುದ್ದು ಅಂತಂದ್ರೆ ಏಕದಮ್ ಮಸ್ತಾಗಿರುವಂತಹ ಕಡುಬು, ಬಹಳ ಮಸ್ತಾಗಿರುವಂತಹ ರೆಸಿಪಿ ತಯಾರಾಗ್ತೈತೆ ರೀ. ಇದನ್ನು ನೀವು ಮತ್ತೆ ಇದ್ರ ಜೊತೆ ಇದನ್ನು ತಿಂದ್ರಿ ಅಂತಂದ್ರೆ ನಿಮಗೆ ಮತ್ತೇನು ಬೇಕಾ ಅಂತ ಅನ್ಸೋದಿಲ್ಲ. ಬಟ್ ನೀವೇನು ಮಾಡ್ಬೋದು ರೀ ಅಂತಂದ್ರೆ
ಒಂದು ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ಮಾಡ್ಕೊಂಡು ಮ್ಯಾಲೆ ಒಂದು ಈಡು ತುಪ್ಪ ಹಾಕ್ಕೊಂಡು ತಿಂದ್ರಿ ಅಂತಂದ್ರೆ ನಿಮಗೆ ಕರೆನ ಮಸ್ತ್ ಅನಿಸ್ತತಿ, ಸಿಂಪಲ್ ಆಗಿರ್ತತಿ. ಅದಾದ ನಂತರ ಏನು ಮಾಡಿರಿ, ಇದ್ರ ಮೇಲೆ ಒಂದು ಇದೇಗೇನು ಎಣ್ಣೆ ಒಳಗೆ ಕರೆದಿದ್ರಲ್ಲ ಈ ಒಣ ಮೆಣಸಿಕಾಯಿ ಅವನ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನೀವು ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಂತಂದ್ರೆ ಇದು ಮುಗಿದು ಹೋಗ್ತೈತೆ ರೀ. ಗೊತ್ತಾತ್ರಲ್ಲ, ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ಐತಿ. ಇದೇ ರೀತಿ ಹಲವಾರು ರೀತಿಯ ಜೋಳದ ಕಡುಬುಗಳು, ಆಮೇಲೆ ಬೇರೆ ಬೇರೆ ಜೋಳದ ಹಿಟ್ಟಿನಿಂದ ಮಾಡುವಂಥ ರೆಸಿಪಿಗಳು, ಆರೋಗ್ಯಕರವಾದಂಥ ರೆಸಿಪಿಗಳು ನಮ್ಮ ಸವಿರುಚಿಯ ಸೊಬು ಯೂಟ್ಯೂಬ್ ಚಾನಲ್ದೊಳಗೆ ಅದಾವ್ರಿ. ತಾವು ನೋಡಿಲ್ಲ ಅಂತಂದ್ರೆ ಒಂದು ಸಲ ಸರ್ಚ್ ಮಾಡಿ ನೋಡ್ರಿ ಅಂತ ಹೇಳ್ತೀವಿ ನಾವು. ಹಂಗೆ ಈ ಒಂದು ರೆಸಿಪಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ ಅನ್ನೋದನ್ನು ನಾವು ಮತ್ತೆ ಹೇಳ್ತೀವಿ ನಿಮಗೆ. ಹಾಗಾದ್ರೆ ಇದೇ ರೀತಿ ಬೇರೆ ಬೇರೆ ರೆಸಿಪಿಗಳನ್ನ ನೀವು ಯಾವ ನೋಡೋಕೆ ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಬರೋದು ಹಾಕ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.